ನೋಡಿ, ವಿಶೇಷವಾಗಿ ಇದೇ ಮಾರ್ಚ್ ತಿಂಗಳಲ್ಲಿ 20ನೇ ತಾರೀಕು ಯುಗಾದಿ ಹಬ್ಬ ಬರುತ್ತೆ. ಯುಗಾದಿ ಹಬ್ಬದಲ್ಲಿ ಏನು ಮಾಡ್ತೀವಿ ನಾವು? ಮನೆಯನ್ನು ಶೃಂಗಾರ ಮಾಡ್ತೀವಿ, ತೆರಳಿರೋ ತೋರಣಗಳಿಂದ ಅಲಂಕಾರ ಮಾಡ್ತೀವಿ, ಹೊಸ ಹೊಸ ಬಟ್ಟೆಗಳನ್ನು ಧಾರಣೆ ಮಾಡ್ತೀವಿ, ಬೇವು ಬೆಲ್ಲವನ್ನು ತಿಂದು ಸಂಭ್ರಮವನ್ನು ಪಡ್ತೀವಿ. ಹೌದಾ? ಆಮೇಲೆ ಮನೆ ಹತ್ತಿರದ ದೇವಸ್ಥಾನಗಳಿಗೆ ಹೋಗಿ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡಿಸ್ತೀವಿ ಅಥವಾ ದೇವರ ನಾಮಸ್ಮರಣೆಯನ್ನು ಮಾಡ್ತೀವಿ. ಸಂಧ್ಯಾಕಾಲದಲ್ಲಿ ಪಂಚಾಂಗ ಶ್ರವಣ ಅಂತ ಒಂದಾಗತ್ತೆ. ಏನದು ಪಂಚಾಂಗ ಶ್ರವಣ ಅಂದರೆ, ಹೊಸ ವರ್ಷದ ಪಂಚಾಂಗವನ್ನು ಆ ದಿನ ಪೂಜೆಯನ್ನು ಮಾಡಿ ಆ ವರ್ಷದ ವರ್ಷ ಭವಿಷ್ಯವನ್ನು ಅಲ್ಲಿ ಅರ್ಚಕರು, ಪುರೋಹಿತರು ಯಾರಿರ್ತಾರೋ ಅವರು ಅದನ್ನು ವಾಚನೆ ಮಾಡ್ತಾರೆ. ಅದನ್ನು ಮಾಡೋದೆಲ್ಲ ಹಳೆ ಪದ್ಧತಿ, ನೀವು ಕೇಳಿರ್ತೀರ, ನೋಡಿರ್ತೀರ. ಆದರೆ ಹಳೆಯ ಪಂಚಾಂಗವನ್ನು ಏನು ಮಾಡ್ತಾರೆ? ಹೌದಾ? ಹೊಸ ಪಂಚಾಂಗ ಬಂತು, ಸಿಲೆಬಸ್ ಚೇಂಜ್ ಆಯಿತು ಅಂತ ನಾವೇನು ಮಾಡ್ತೀವಿ? ಆ ಹೊಸ ಪಂಚಾಂಗಕ್ಕೆ ಅಪ್ಡೇಟ್ ಆಗಿಬಿಡ್ತೀವಿ. ಹಳೆ ಪಂಚಾಂಗವನ್ನು ಏನು ಮಾಡಬೇಕು? ಯಾವುದೇ ಕಾರಣಕ್ಕೂ ಅಷ್ಟೇ, ನಾನು ತುಂಬ ಕಡೆ ನೋಡಿದ್ದೀನಿ ಹಳೆಯ ಪಂಚಾಂಗಗಳನ್ನು ಈ ಚುರುಮುರಿ ಮಾರೋರು, ಕಡಲೆಕಾಯಿ ಮಾರೋರು ಅಥವಾ ಸೌತೆಕಾಯಿ ಮಾರೋರು, ಮಾವಿನಕಾಯಿ ಮಾರೋರು ಪಂಚಾಂಗದಲ್ಲಿ ಅದನ್ನು ಕೊಟ್ಟಿರೋದನ್ನೆಲ್ಲ ನೋಡಿದ್ದೀನಿ. ಪಾಪ ಅವ್ರು ತಪ್ಪಲ್ವೇ ಅಲ್ಲ. ಯಾಕೆ ಅಂದರೆ ಈ ಪುರೋಹಿತರಾಗಿರ್ಬೋದು, ಜ್ಯೋತಿಷಿಗಳಾಗಿರ್ಬೋದು ಏನು ಮಾಡಿರ್ತಾರೆ? ಅದನ್ನು ತೂಕಕ್ಕೆ ಹಾಕ್ಬಿಟ್ಟಿರ್ತಾರೆ. ನೋಡಿ, ಇಡೀ ವರ್ಷ ಅದರಲ್ಲಿ ಅನ್ನ ತಿಂದಿರ್ತಾರೆ. ಅದನ್ನು ಯಾರು ಗೌರವ ಮಾಡುತ್ತಾರೋ ಅವರ ಬದುಕಿನ ಸಂಭ್ರಮದ ವರ್ಷಗಳನ್ನು ಅದೇ ನಾಶ ಮಾಡುತ್ತೆ. ಹಾಗಾಗಿ ಹಳೆಯ ಪಂಚಾಂಗಗಳನ್ನು ನಾವು ಸಾಧ್ಯವಾದಷ್ಟು ಸಂಗ್ರಹ ಮಾಡಿಡಬೇಕು. ಯಾಕೆ ಅಂದರೆ ನಾವು ಯಾವ್ಯಾವ ಸಂವತ್ಸರಗಳನ್ನು ನೋಡಿದ್ದೀವಿ, ಕಳ್ಕೊಂಡು ಬಂದಿದ್ದೀವಿ, ಅದನ್ನು ನಮ್ಮ ಪರಂಪರೆಗೆ ಪರಿಚಯ ಮಾಡಿಸ್ಬೇಕು. ಈ ಕೆಲವರು ನೋಡಿ, ಎಷ್ಟೇ ಹೊಸ ನೋಟ್ ಬಂದರೂ ಹಳೆ ನೋಟನ್ನು ಎತ್ತಿಟ್ಟಿರ್ತಾರೆ. ಹೌದಾ? ಎಷ್ಟೇ ಹೊಸ ಹೊಸ ಪಾತ್ರೆಗಳನ್ನು ತೊಗೊಂಡ್ರು ಮನೆಗೆ ಹಳೇದೊಂದಷ್ಟು ನೆನಪಿಗೋಸ್ಕರ ಇಟ್ಕೊಂಡಿರ್ತಾರೆ. ಹಾಗೆ ಪುರೋಹಿತರಾದವರು, ಅರ್ಚಕರಾಗಿದ್ದವರು ಹಳೆ ಪಂಚಾಂಗಗಳನ್ನು ಕಸಕ್ಕೆ ಹಾಕೋದು, ತೂಕಕ್ಕೆ ಹಾಕೋದು ಇದನ್ನು ಮಾಡಬಾರ್ದು. ಗೊತ್ತಾಯ್ತಾ? ನೀಟಾಗಿ ಒಂದು ಲಕ್ಷಣವಾಗಿ ಒಂದು ಬಟ್ಟೆ ಕಟ್ಟಿ ಅದನ್ನು ಒಂದು ಕಡೆ ಇಡೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ. ಶುಭವಾಗಲಿ.